ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಜೀವನದಲ್ಲಿ ಏನ್ ಬೇಕಾದರೂ ಸಾಧಿಸಬಹುದು. ಕೋಟಿ ಕೋಟಿ ಹಣ, ಎಕರೆಗಟ್ಟಲೆ ಜಾಗ, ದೊಡ್ಡ ದೊಡ್ಡ ಹುದ್ದೆ, ಇದೆಲ್ಲವನ್ನ ನಾವು ಮನ್ಸು ಮಾಡಿದ್ರೆ ಖಂಡಿತ ಸಾಧಿಸಬಹುದು. ನಾವು ಅಂದ್ಕೊಂಡಿದ್ದನ್ನ ಮಾಡಿ ತೋರಿಸಬಹುದು. ಆದ್ರೆ ಜನರ ಪ್ರೀತಿ ಗಳಿಸೋದು ಇದೆಯಲ್ಲ, ಅಷ್ಟು ಈಸಿ ಅಲ್ಲ. ಜನರ ಮನಸ್ಸು ಗೆಲ್ಲೋದು ತಮಾಷೆ ಮಾತಲ್ಲ ಬಿಡಿ. ಯಾಕಂದ್ರೆ ದುಡ್ಡು ಕೊಟ್ಟು ಜನರ ಪ್ರೀತಿ ಗೆಲ್ಲೋದಿಕ್ಕಾಗಲ್ಲ. ಜನರ ಪ್ರೀತಿ ಅನ್ನೋದು ಕೋಟಿಗಿಂತಲೂ ಮಿಗಿಲಾದದ್ದು. ಒಮ್ಮೆ ಜನರ ಅಭಿಮಾನ ಸಿಕ್ಕರೆ ಅಂಥವರು ಬೆಳಗಾಗೋದ್ರೊಳಗೆ ಬೆಳೆದು ಬಿಡ್ತಾರೆ. ಎಂತೆಂಥವರೇ ಸೆಲೆಬ್ರಿಟಿಗಳಾಗಿದ್ದಾರೆ. ಈಗ ಬಿಗ್ ಬಾಸ್ ವಿಷಯಕ್ಕೆ ಬನ್ನಿ. ಬಿಗ್ ಬಾಸ್ಗೆ ಹೋಗೋದಿಕ್ಕೂ ಮೊದಲು ಗಿಲ್ಲಿ ನಟ ಹಾಗೂ ರಕ್ಷಿತಾ ನಮ್ಮ ನಿಮ್ಮಂತೆ ಆರ್ಡಿನರಿ ವ್ಯಕ್ತಿಗಳು. ಗಿಲ್ಲಿ ನಟ ಒಂದಿಷ್ಟು ರಿಯಾಲಿಟಿ ಶೋ ಮಾಡಿದ್ರು ಅನ್ನೋದು ಬಿಟ್ರೆ ಆ ಮಟ್ಟಿಗೆ ಪಾಪ್ಯುಲರ್ ಆಗಿರ್ಲಿಲ್ಲ. ಜನ ಯಾವಾಗ ಬೇಕಾದ್ರೂ ಗಿಲ್ಲಿಯನ್ನ ಮೀಟ್ ಆಗಬಹುದಿತ್ತು, ನಮ್ಮ ನಿಮ್ಮಂತೆ ಓಡಾಡಬಹುದಿತ್ತು. ಆದ್ರೆ ಈಗ ಹಾಗಿದೆಯಾ? ಸಾಧ್ಯವೇ ಇಲ್ಲ. ದೊಡ್ಡ ಹೀರೋ ರೇಂಜ್ಗೆ ಸೆಲೆಬ್ರಿಟಿ ಆಗಿದ್ದಾರೆ. ಜನರ ಕೈಗೆ ಸಿಗದಂತೆ ಓಡಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣವಾಗಿದ್ದು ಜನರ ಪ್ರೀತಿ. ಜನರ ಮನಸ್ಸು ಗೆದ್ದ ಒಂದೇ ಒಂದು ಕಾರಣಕ್ಕೆ ಅವರನ್ನ ಹೊತ್ತು ಮೆರೆಸ್ತಿದ್ದಾರೆ. ಇನ್ನು ರಕ್ಷಿತಾ ವಿಷಯದಲ್ಲೂ ಇದೇ ಆಗಿದ್ದು. ವ್ಲಾಗ್ ಮಾಡ್ಕೊಂಡಿದ್ದ ರಕ್ಷಿತಾ ಒಂದಿಷ್ಟು ಮಂದಿಗೆ ಮಾತ್ರ ಸೀಮಿತ ಆಗಿದ್ರು. ತಮ್ಮದೇ ಶೈಲಿಯಲ್ಲಿ ವ್ಲಾಗ್ ಮಾಡಿಕೊಂಡು ತಮ್ಮದೇ ಲೋಕದಲ್ಲಿದ್ರು. ಆದ್ರೆ ಬಿಗ್ ಬಾಸ್ಗೆ ಬರ್ತಾ ಇದ್ದಂತೆ ರಕ್ಷಿತಾ ಜೀವನ ಶೈಲಿ ಬದಲಾಗಿ ಹೋಯಿತು. 6 ತಿಂಗಳ ಹಿಂದೆ ನಾರ್ಮಲ್ ಆಗಿದ್ದವರು ಇವತ್ತು ಸೆಲೆಬ್ರಿಟಿ. ಆದ್ರೆ ಈ ಸೆಲೆಬ್ರಿಟಿ ಅನ್ನೋದು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಆದ್ರೆ ಅದನ್ನ ಹೇಗೆ ಉಳಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ಅಷ್ಟೇ. ಆದ್ರೆ ಅದೇನೇ ಇರಲಿ, ಕೆಲವೊಂದು ವಿಷಯದಲ್ಲಿ ರಕ್ಷಿತಾ ಸೂಪರ್ ಬಿಡಿ. ಹ್ಯುಮ್ಯಾನಿಟಿ ಅಂತ ಬಂದಾಗ, ವಯಸ್ಸಾದವರು ಅಂತ ಬಂದಾಗ ತುಂಬಾನೇ ಕೇರ್ ಮಾಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಇದನ್ನೆಲ್ಲ ವೀಕ್ಷಕರು ನೋಡಿದ್ದಾರೆ. ಇದೀಗ ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೂ ಜನ ಮೆಚ್ಚೋ ಕೆಲಸ ಮಾಡಿದ್ದಾರೆ. 90 ವರ್ಷದ ಅಜ್ಜಿಯ ಆಸೆಯೊಂದನ್ನ ಈಡೇರಿಸಿದ್ದಾರೆ. ಅಜ್ಜಿ ಪ್ರೀತಿಗೆ ಮನಸ್ಸೋತು ಓಡೋಡಿ ಹೋಗಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಪ್ರಸಾರ ಆಗ್ತಾ ಇದ್ದಾಗ ಬಹುತೇಕರು ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿಗಾಗೆ ಬಿಗ್ ಬಾಸ್ ನೋಡ್ತಾ ಇದ್ರು. ಅದರಲ್ಲೂ ಕರಾವಳಿ ಮಂದಿ ಅಂತೂ ರಕ್ಷಿತಾಗಾಗೆ ಬಿಗ್ ಬಾಸ್ ನೋಡೋರಿದ್ರು. ನಮ್ಮ ಕರಾವಳಿ ಹೆಣ್ಮಗಳು ಶೆಟ್ರ ಹುಡುಗಿ ಅಂತ ನೋಡೋರಿದ್ರು. ಅದರಂತೆ ಈ ಅಜ್ಜಿ ಕೂಡ ರಕ್ಷಿತಾಗಾಗೆ ಬಿಗ್ ಬಾಸ್ ನೋಡ್ತಾ ಇದ್ರು. ಪ್ರತಿದಿನ 9:30 ಆದ್ರೆ ಸಾಕು, ಒಂದಿನವೂ ಮಿಸ್ ಮಾಡದೆ ಬಿಗ್ ಬಾಸ್ ನೋಡ್ತಾ ಇದ್ರು. ಅದರಲ್ಲೂ ರಕ್ಷಿತಾ ಬಂದ್ರೆ ಸಾಕು, ಕಣ್ಣರಳಿಸಿ ನೋಡ್ತಾ ಇದ್ರು. ರಕ್ಷಿತಾಗೆ ಯಾರಾದ್ರೂ ಬೈದ್ರೆ, ಏನಾದ್ರೂ ಹೇಳಿದ್ರೆ ಈ ಅಜ್ಜಿ ಕೂಡ ನೊಂದ್ಕೊಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ರಕ್ಷಿತಾಳನ್ನ ಇಷ್ಟಪಡ್ತಾ ಇದ್ರು. ಆದ್ರೆ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಅಜ್ಜಿಗೆ ಬೇಸರ ಶುರುವಾಗಿತ್ತು. ಮೊದಲಿಗೆ ಬಿಗ್ ಬಾಸ್ ಮುಗ್ದಿದೆ ಅನ್ನೋದೇ ಗೊತ್ತಿರ್ಲಿಲ್ಲ. ಹೀಗಾಗಿ ಬಿಗ್ ಬಾಸ್ ಹಾಕಿ ಅಂತ ಗಲಾಟೆ ಮಾಡ್ತಾ ಇದ್ರಂತೆ. ಆಮೇಲೆ ಅವರ ಮೊಮ್ಮಗಳು ಹೇಳಿದ್ಮೇಲೆ ಬೇಸರ ವ್ಯಕ್ತಪಡಿಸಿದ್ರು. ಇನ್ಮೇಲೆ ನಮ್ಮ ಮಂಗಳೂರಿನ ಹುಡುಗಿ ಬರಲ್ವಲ್ವಾ ಅಂತ ನೊಂದ್ಕೊಂಡಿದ್ರು. ಈ ವಿಡಿಯೋ ಕೆಲ ದಿನಗಳ ಹಿಂದೆ ವೈರಲ್ ಆಗಿತ್ತು. ಇದು ರಕ್ಷಿತಾಗೂ ಗೊತ್ತಾಗಿದೆ. ಹೀಗಾಗಿ ಅಜ್ಜಿ ಮನೆಗೆ ಹುಡ್ಕೊಂಡು ಬಂದ ರಕ್ಷಿತಾ ಕೆಲ ಕಾಲ ಅಜ್ಜಿ ಜೊತೆಗೆ ಸಮಯ ಕಳೆದಿದ್ದಾರೆ. ತಮ್ಮನ್ನ ಪ್ರೀತಿಸೋರ ಜೊತೆಗೆ ಒಂದಿಷ್ಟು ಸಮಯ ಕಳೆದು ಹೋಗಿದ್ದಾರೆ. ಮೊದಲಿಗೆ ಮನೆಯೊಳಗೆ ಬರ್ತಾ ಇದ್ದಂತೆ ಅಜ್ಜಿ ಕಾಲಿಗೆ ಬಿದ್ದ ರಕ್ಷಿತಾ ತಮ್ಮ ಅಜ್ಜಿಯಂತೆ ಬಿಗಿದಪ್ಪಿಕೊಂಡು ಪ್ರೀತಿಯಿಂದ ಮಾತನಾಡಿಸಿದ್ದಾರೆ. ಅದೇನೋ ಗೊತ್ತಿಲ್ಲ, ರಕ್ಷಿತಾಗೆ ವಯಸ್ಸಾದವರು ಅಂದ್ರೆ ತುಂಬಾ ಪ್ರೀತಿ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಮಲ್ಲಮ್ಮರನ್ನು ಅಷ್ಟೇ ಇಷ್ಟಪಡ್ತಿದ್ರು. ಈಗ ಈ ಫೋಟೋಗಳು ಹರಿದಾಡ್ತಾ ಇದ್ದು ತುಂಬಾ ಜನ ಮೆಚ್ಚುಗೆಯ ಮಾತನಾಡಿದ್ದಾರೆ. ಸೆಲೆಬ್ರಿಟಿ ಅನ್ನೋದನ್ನೆಲ್ಲ ಹೊರಗಿಟ್ಟು ಈ ರೀತಿಯಲ್ಲಿ ನಡೆದುಕೊಂಡಾಗ್ಲೇ ಜನರಿಗೆ ಮತ್ತಷ್ಟು ಇಷ್ಟ ಆಗೋದು, ಜನ ಮತ್ತಷ್ಟು ಪ್ರೀತಿ ಮಾಡೋದು ಅಂತ ಖುಷಿ ವ್ಯಕ್ತಪಡಿಸ್ತಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.